ಪವಿತ್ರ ರಂಜಾನ್ ಹಬ್ಬದಂದು ಭಗವಂತನು ಪ್ರತಿಯೊಬ್ಬರ ಬಾಳಿನಲ್ಲಿಯೂ ಸುಖ ಶಾಂತಿಯನ್ನು ನೀಡಲಿ ಎಂದು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣಗೌಡ ಎಚ್ ಪಾಟೀಲ್ ಹೇಳಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಳಗುಂದ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, 1 ತಿಂಗಳ ಪರ್ಯಂತ ಕಠಿಣ ಉಪವಾಸವನ್ನು ಕೈಗೊಂಡು ಅಲ್ಲಾಹನನ್ನು ಸದಾ ಪ್ರಾರ್ಥನೆ ಸಲ್ಲಿಸುತ್ತಿರುವ ನಿಮಗೆಲ್ಲರಿಗೂ ಒಳಿತಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಜೀವನದಲ್ಲಿ ನೆಮ್ಮದಿ ದೊರಕಲಿ ಎಂದರು. ಖಿದ್ಮತ್ ಎ ಮಿಲ್ಲತ್ ಸಂಘಟನೆಯಿಂದ ಈದ್ಗಾ ಮೈದಾನದಲ್ಲಿ ಶರಬತ್ ವಿತರಿಸಲಾಯಿತು. ಜನಾಬ್ ಇಸ್ಮಾಯಿಲ್ ಕಾಜಿ ಅವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಪರಸ್ಪರರು ಶುಭಾಶಯ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ತಾಜುದ್ದೀನ್ ಕಿಂಡ್ರಿ, ಸೈಯದ್ ಅಲಿ ಶೇಖ್, ಇಮಾಮ್ ಸಾಬ್ ಶೇಖ್, ಮನ್ಸೂರ್ ಹಣಗಿ, ಹುಸೇನ್ ಕಲೇಗಾರ್, ದಾವೂದ್ ಜಮಾಲ್ ಸಾಬ್ನವರ್, ಮುನ್ನಾ ಡಾಲಾಯತ್, ಹೈದರ್ ಕವಾಸ್, ಎಡಿ ಮುಜಾವರ್, ದಾದಾ ಪೀರ್ ಕಲಿಪ್ನವರ್, ಅಜ್ಜಪ್ಪ ಹೂಗೆಣ್ಣವರ್, ಕಲಂದರ್ ಗಾಡಿ, ಅಸ್ಫಾಕ್ ನದ್ದೀಮುಲ್ಲಾ, ವೀರೇಂದ್ರ ಹುಲಿ, ಮಲ್ಲಪ್ಪ ದಂಡಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. को हैया कि हम सबको तौफीक दे मौला कभी उस्मान करीम आया के वास्ते दीन इस्लाम पर हम सबको साबित रख मौला कदे मौला अली मुश्किल कुशा के वास्ते हम सब की दुआएं कबूल कर मौला कदे इमाम हसन व इमाम हुसैन शहीदान गस्कर भला के वास्ते कादरी कर कादरी रख कादरियों ने उठा अब्दुल कादर कुदरत गवाह के वास्ते ಸೇರಿ ಇವತ್ತಿನ ದಿನ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮುಳಗುಂದದ ಈದ್ಗಾ ಸಮ್ಮೇಳನದಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಈಗಾಗಲೇ ಮಾಡಿದ್ವಿ. ಈ ವರ್ಷ ಎಲ್ಲ ಬಾಂಧವರಿಗೆ, ಸಮಾಜದ ಪ್ರತಿಯೊಬ್ಬರಿಗೂ ಅಲ್ಲ ಅವರಿಗೆ ಸುಖ, ನೆಮ್ಮದಿ, ಸಮೃದ್ಧಿ ಹಾಗೂ ಆಯುಷ್ಯ, ಆರೋಗ್ಯ ದಯಪಾಲಿಸಲಿ ಅಂತಂದ ಆ ಭಗವಂತನದಲ್ಲಿ ನಾವು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ.